ಸಹಕಾರಿ ಬಾಳ್ವೆ ಸುಖಮಯ ಬಾಳ್ವೆ ಸಂಘದ ಉಳಿವೆ ಸದಸ್ಯರ ಉಳಿವು. ನ್ಯೂಸ್5ಗೆ ಸ್ವಾಗತ. ಪಿರಿಯಾಪಟ್ಟಣ ತಾಲೂಕಿನ ಬಿ ಬಸವನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಶ್ರೀ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ರೈತರು ಕೃಷಿಯೊಂದಿಗೆ ಹೈನುಗಾರಿಕೆಯನ್ನು ಉಪಕಸುಬಾಗಿ ಸ್ವೀಕರಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಮೈಮೂಲ್ ವಿಸ್ತರಣಾಧಿಕಾರಿ ಬಿಎಸ್ ನಿಶ್ಚಿತ್ ತಿಳಿಸಿದ್ರು. ರೈತರು ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡೋದ್ರಿಂದ ಅಧಿಕ ಲಾಭ ಪಡೆಯೋದ್ರ ಜೊತೆಗೆ ಸಂಘದ ಹೆಸರನ್ನ ಅಜರಾಮರವಾಗುವಂತೆ ಮಾಡಬಹುದು. ಈ ನಿಟ್ಟಿನಲ್ಲಿ ಒಕ್ಕೂಟವು ಹೈನುಗಾರಿಕೆಯನ್ನು ಉತ್ತೇಜಿಸಲು ಹೈನುಗಾರಿಕೆಯಲ್ಲಿ ತೊಡಗುವ ರೈತರಿಗೆ ವಿವಿಧ ವಿಮಾ ಸೌಲಭ್ಯಗಳು, ರೈತ ಕಲ್ಯಾಣ ಯೋಜನೆ, ರಾಸುಗಳಿಗೆ ವಿಮಾ ಸೌಲಭ್ಯ ಹಾಗೂ ರಾಸುಗಳಿಗೆ ಕಾಲುಬಾಯಿ ಜ್ವರದ ಲಸಿಕೆಯನ್ನು ನಿಗದಿತ ಸಮಯಕ್ಕೆ ನೀಡುವುದಾಗಿ, ಜಂತು ಹುಳುವಿನ ಮಾತ್ರೆಗಳು, ಇನ್ನಿತರ ಆರ್ಥಿಕ ಸಹಾಯ ಸೇರಿದಂತೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸತೀಶ್, ಸಹಾಯಕ ವ್ಯವಸ್ಥಾಪಕರು, ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ನಿಯಮಿತ ಮೈಸೂರು, ಮುಖ್ಯ ಕಾರ್ಯನಿರ್ವಾಹಕ ಬಿಜಿ ಮೋಹನ್ ಕುಮಾರ್, ಸಂಘದ ನಿರ್ದೇಶಕರು, ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪ್ರಕಾಶ್ ಸಿಜೆ, ನ್ಯೂಸ್5 ಪಿರಿಯಾಪಟ್ಟಣ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಸಂಬಂಧಪಟ್ಟ ಆಡಳಿತ ಮಂಡಳಿಗೆ ಇರ್ತಾರೆ, ಅಲ್ಲಿ ನಿರ್ಣಯ ಮಾಡ್ತಾರೆ. ಇವ್ರು ನಮ್ಮೂರವರು ಹಾಲಾಗ್ತವ್ರ, ಇವ್ರು ಕೊಡ್ಬೋದು ಅಂತ ನಿರ್ಣಯ ಮಾಡಿ ನಾನು ಹೇಳ್ತಾರೋದು ನಿಮ್ ಕರ್ತವ್ಯ. ಫಸ್ಟ್ ಕೇಳಿದ್ರೆ ಕೇಳ್ಬಿಟ್ರೆ ಆಗಿದ್ರೆ ದಾಖಲಾತಿ, ಯಾವುದೇ ಇದಕ್ಕೆ ದಾಖಲಾತಿಗಳು ಮುಖ್ಯ. ನಾವು ಆರೋಪ ಮಾಡ್ಬೋದು, ಈಗ ಮದುವೆ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ನಿಮ್ಗೆ ಅರ್ಜಿ ಕೊಟ್ಟಿರ್ಬೋದು, ಫಸ್ಟ್ ದಾಖಲಾತಿಗಳು ಫಸ್ಟ್ ನಾಳೆ ಬೆಳಿಗ್ಗೆ 1 ನಿಮಿಷ ಈಗ ನೀವು ಚರ್ಚೆ ಮಾಡಿದ್ರಿ, ನಾಳೆ ಬೆಳಿಗ್ಗೆ ಅರ್ಜಿ ಕೊಡಿ, ಮುಂದಿನ ದಿನ ಆಡಳಿತ ಮಾಡಿದ್ರಿ.